ಪರಿಷತ್ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಆಟ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಈಗ ತಿರುವು ಪಡೆದುಕೊಳ್ತಾ ಇದೆ. ಜೆಡಿಎಸ್ಗೆ ಬಿಗ್ ಶಾಕ್ ಕೊಟ್ರ ಈ ರೀತಿಯ ಪ್ರಶ್ನೆ ಇರುತ್ತೆ. ಪರಿಷತ್ ಚುನಾವಣೆಯಲ್ಲಿ ಕ್ಷಣ ಕ್ಷಣಕ್ಕೂ ತಿರುವು ಬರ್ತಾ ಇರುವಂತದ್ದು. ಜೆಡಿಎಸ್ಗೆ ಬಿಗ್ ಶಾಕ್ ಕೊಟ್ರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕಾಂಗ್ರೆಸ್ನಿಂದ ಬಿಜೆಪಿ ಜೆಡಿಎಸ್ ಶಾಸಕಿಗೆ ದೊಡ್ಡ ಆಫರ್ ಅನ್ನ ನೀಡಲಾಗಿದೆ. ಅಡ್ಡ ಮತದಾನ ಮಾಡಿದ್ರ ಆ ಮೂವರು ಶಾಸಕರು ಕಾಂಗ್ರೆಸ್ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ ಮತ ಹಾಕಿ ಅಂತ ಆಫರ್ ನೀಡಿರುವಂಥದ್ದು. ನಿಮಗೆ ಯಾರು ಊಹಿಸದಂತಹ ಸಿಹಿ ಸುದ್ದಿಯನ್ನ ಕೊಡ್ತೇನೆ ಅಂತ ಡಿಕೆ ಶಿವಕುಮಾರ್ ಆಫರ್ ಅನ್ನ ನೀಡಿದ್ದಾರೆ. ಬೇಸರಗೊಂಡಿರುವಂತಹ ದೋಸ್ತಿ ಶಾಸಕರಿಗೆ ಡಿಕೆ ಶಿವಕುಮಾರ್ ಆಫರ್ ಅನ್ನ ನೀಡಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಈಗ ಗೇಮ್ ಪ್ಲಾನ್ ಅನ್ನ ಮಾಡಿಕೊಂಡಿರುವಂಥದ್ದು. ಅಂದ್ರೆ ಬಿಜೆಪಿಯ ಶಾಸಕರಿಗೆ, ಜೆಡಿಎಸ್ನ ಶಾಸಕರಿಗೆ, ಬಿಜೆಪಿ ಶಾಸಕರಿಗೆ ಗಾಳ ಹಾಕ್ತಾ ಇರುವಂಥದ್ದು. ಕಾಂಗ್ರೆಸ್ನಿಂದ ಬಿಜೆಪಿ ಜೆಡಿಎಸ್ನ ಶಾಸಕಿಗೆ ದೊಡ್ಡ ಆಫರ್ ಅನ್ನ ಕೂಡ ಈಗ ನೀಡಲಾಗಿದೆ. ಅಡ್ಡ ಮತದಾನವನ್ನ ಮಾಡಿದ್ರ ಆ ಮೂರು ಶಾಸಕರು, ಅಂದ್ರೆ ಆಫರ್ ಅನ್ನು ಒಪ್ಕೊಂಡು ಅಡ್ಡ ಮತದಾನ ಮಾಡಿದ್ರ ಈ ರೀತಿ ಪ್ರಶ್ನೆ ಇದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಮತ ಹಾಕಕ್ಕೆ ಆಫರ್ ಅನ್ನ ನೀಡಿರುವಂಥದ್ದು. ನಿಮಗೆ ಯಾರು ಊಹಿಸಿದಂತಹ ಆಫರ್ ಅನ್ನ ನೀಡ್ತಾ ಇದ್ದೇವೆ. ಬೇಸರಗೊಂಡಿರುವಂತಹ ದೋಸ್ತಿ ನಾಯಕರಿಗೆ ಈ ರೀತಿ ಆಫರ್ ಅನ್ನ ನೀಡಿರುವಂಥದ್ದು. ಇನ್ನು ಪರಿಷತ್ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಈಗ ಗೇಮ್ ಪ್ಲಾನ್ ಮಾಡಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ತಿರುವು ಪಡೆದುಕೊಳ್ತಾ ಇರುವಂಥದ್ದು. ಜೆಡಿಎಸ್ಗೆ ಬಿಗ್ ಶಾಕ್ ಕೊಟ್ರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಈ ರೀತಿ ಪ್ರಶ್ನೆ ಸಹಜವಾಗಿದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಮಾಡೋದ್ರಲ್ಲಿ ಎತ್ತಿದ ಕೈ. ಕಾಂಗ್ರೆಸ್ನಿಂದ ಶಾಸಕರನ್ನ ಜೆಡಿಎಸ್ ಸೆಳೆಯಲು ಪ್ಲಾನ್ ಮಾಡ್ತಾ ಇದ್ರೆ, ಜೆಡಿಎಸ್ ಹಾಗೂ ಬಿಜೆಪಿ ಶಾಸಕರನ್ನ ಸೆಳೆಯಲು ಒಂದು ಕಡೆ ಪ್ಲಾನ್ ಮಾಡ್ತಿದ್ದಾರೆ. ಇನ್ನು ಮೂವರು ರೆಬಲ್ ಶಾಸಕರಿಗೆ ಡಿಕೆಶಿ ಬಂಪರ್ ಆಫರ್ ಅನ್ನ ನೀಡಿದ್ದಾರೆ. ಕಾಂಗ್ರೆಸ್ಗೆ ವೋಟ್ ಅನ್ನ ಹಾಕಿದ್ರೆ 2028ರಲ್ಲಿ ಬಂಪರ್ ಆಫರ್. 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಆಫರ್ ಅನ್ನ ನೀಡಿರುವಂಥದ್ದು. ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡುವಂಥದ್ದು. ಯಲ್ಲಾಪುರ ಶಿವರಾಮ್ ಹೆಬ್ಬಾರ್, ಯಶವಂತಪುರದ ಟಿ ಸೋಮಶೇಖರ್, ಚಾಮುಂಡೇಶ್ವರಿಯ ಜಿಟಿ ದೇವೇಗೌಡರಿಗೆ ಟಿಕೆಟ್ ಆಫರ್ ಅನ್ನ ಈಗ ನೀಡಿ ಅಡ್ಡ ಮತದಾನಕ್ಕೆ ಸೆಳೀತಾ ಇರುವಂಥದ್ದು. ಟಿಕೆಟ್ ಭರವಸೆ ಹಿನ್ನೆಲೆ ಕೈ ಪರವಾಗಿ ಮತ ಹಾಕಿದ್ರ ಶಾಸಕರು, ಅಡ್ಡ ಮತದಾನವನ್ನ ಮಾಡಿದ್ರ. ಮೂವರು ರೆಬಲ್ ಶಾಸಕರಿಗೆ ಈಗ ಡಿಕೆಶಿ ಆಫರ್ ಅನ್ನ ನೀಡಿದ್ದಾರೆ. ಇನ್ನು ವಿಧಾನ ಪರಿಷತ್ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇತ್ತು. ಇಂದು ಕ್ಷಣಗಣನೆ ವೋಟಿಂಗ್ ನಡೀತಾ ಇದೆ. ಬೆಳಗ್ಗೆಯಿಂದನೇ ವೋಟಿಂಗ್ ನಡೀತಾ ಇರುವಂಥದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಪವನ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ಪವನ್, ಮೂವರು ರೆಬಲ್ ಶಾಸಕರಿಗೆ ಡಿಕೆ ಶಿವಕುಮಾರ್ ಆಫರ್ ಅನ್ನ ನೀಡಿರುವಂಥದ್ದು. ಶತಾಯ ಗತಾಯ ಹೇಗಾದ್ರೂ ಸರಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೇಬೇಕು ಅಂತ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಹಾಗಾಗಿ ಆಫರ್ ಅನ್ನ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮಿ, ಏನು ವಿಧಾನಸಭಾ ಪರಿಷತ್ ಚುನಾವಣೆ ನಡೀತಾ ಇದೆ. ಇದು 7 ಸ್ಥಾನಗಳಿಗೆ ನಡೀತಾ ಇರುವಂಥ ಚುನಾವಣೆ. ಸಹಜವಾಗಿ ಲೆಕ್ಕಾಚಾರದ ಪ್ರಕಾರ, ಅಂದರೆ ಪ್ರಾಶಸ್ತ್ಯದ ಓಟು ಲೆಕ್ಕಾಚಾರ ಪ್ರಕಾರ ನೋಡೋದಾದರೆ ಕಾಂಗ್ರೆಸ್ನ 4 ಅಭ್ಯರ್ಥಿಗಳು ಮತ್ತು BJPಯ 2 ಅಭ್ಯರ್ಥಿಗಳು ಸೇರಿ 6 ಜನ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಅಭ್ಯರ್ಥಿಗೆ ಮತ ಕೊರತೆ ಇತ್ತು. ಅಂದರೆ ಕಾಂಗ್ರೆಸ್ನಲ್ಲಿ ಏನು 26 ಮತಗಳಿದ್ವು, 2 ಪಕ್ಷ ಮತಗಳು ಬೇಕಾಗಿರುತ್ತೆ. ಹೀಗಾಗಿ ಆ 26 ಮತಗಳು 26 ಮತಗಳಿಗೆ 2 ಮತಗಳು ಕೊರತೆ ಇದ್ವು. ಮತ್ತು JDSಗೆ 18 ಮತಗಳಿದ್ವು. ಇದರಲ್ಲಿ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಅವ್ರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿತ್ತು. ಮತ್ತು ಈ ಕಡೆ JDSನಿಂದ ಕೂಡ ಗೋವಿಂದರಾಜ್ ಅವ್ರನ್ನ MLC ಗೋವಿಂದರಾಜ್ ಅವ್ರನ್ನ ಕಣಕ್ಕಿಳಿಸಿತ್ತು. ಇದರಲ್ಲಿ ನೇರ ಫೈಟ್ ಇತ್ತು. ಏನಂದರೆ ಯಾರು ಗೆಲ್ಬೋದು ಅನ್ನೋದಕ್ಕೆ ಮೊದಲ ಪ್ರಾಶಸ್ತ್ಯ ಮತದ ಅಂತರದಲ್ಲಿ ನೋಡಿದಾಗ 26 ಮತಗಳನ್ನು ಹೊಂದಿದ್ದಂಥ ಇವ್ರಿಗೆ ವಿನಯ್ ಕಾರ್ತಿಕ್ಗೆ ಒಂದು ಎಡ್ಜಿತ್ತು. ಅಂದರೆ BJPಯಿಂದ ಉಚ್ಚಾಟನೆ ಆಗಿದ್ದಂತಹ 2 ಶಾಸಕರಾದಂಥ ಯಾರು ಶಿವರಾಮ್ ಹೆಬ್ಬಾರ್ ಮತ್ತು
ಎಸ್ ಟಿ ಸೋಮಶೇಖರ್ ಅವರು ಮತ ಹಾಕ್ಬೋದು ಅನ್ನೋ ಒಂದು ಇದಿತ್ತು. ಅಂದರೆ ಅವ್ರನ್ನ ಪಕ್ಷ ಉಚ್ಚಾಟನೆ ಮಾಡಿತ್ತು. ಅವರು ಸದ್ಯಕ್ಕೆ ಉಚ್ಚಾಟಿತ ಶಾಸಕರಾಗಿದ್ದರು. ಅವರು ಬಿ ಜೆ ಪಿಗೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋ ನಿರೀಕ್ಷೆ ಇತ್ತು. ಮತ್ತು ಜಿ ಟಿ ದೇವೇಗೌಡರ ಬಗ್ಗೆ ಏನು ಕುಮಾರಸ್ವಾಮಿ ಅವರ ಜೊತೆಗಿನ ಭಿನ್ನಾಭಿಪ್ರಾಯದ ಕಾರಣವಾಗಿ ಜಿ ಟಿ ದೇವೇಗೌಡರು ಕಳೆದ 3 ವರ್ಷಗಳಿಂದ ಜೆ ಡಿ ಎಸ್ನಿಂದ ಹೊರಗುಳಿದಿದ್ದಾರೆ. ಯಾವುದೇ ಪಕ್ಷ ಸಂಘಟನೆ ಕಾರ್ಯಕ್ರಮಗಳಿಗಾಗಲಿ ಅಥವಾ ಅವರು ಇವರು ಕುಮಾರಸ್ವಾಮಿ ಅವರು ಮೈಸೂರಿಗೆ ಹೋದ್ರಾಗಲಿ ಹೋಗ್ತಿರ್ಲಿಲ್ಲ. ಮತ್ತು ಒಂದು ಅರ್ಥಕ್ಕೆ ಚಾಮುಂಡೇಶ್ವರಿಯಲ್ಲಿ ಸಮಾವೇಶ ಮಾಡೋ ಮುಖಾಂತರ ಕುಮಾರಸ್ವಾಮಿ ಅವರು ಜಿ ಟಿ ದೇವೇಗೌಡರಿಗೆ ಸೆಡ್ ಹೊಡೆದಿದ್ರು. ಹೀಗಾಗಿ ಈ 3 ಜನರು ಆ ಪಕ್ಷಗಳಿಗೆ ಅಂದರೆ ಬಿ ಜೆ ಪಿಗೆ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್, ಜೆ ಡಿ ಎಸ್ಗೆ ಜಿ ಟಿ ದೇವೇಗೌಡರು ರೆಬಲ್ ಆಗಿದ್ದಾರೆ. ಇವರು ಅಡ್ಡ ಮತದಾನ ಮಾಡಬಹುದು ಅನ್ನೋದೊಂದಿತ್ತು. ಹೀಗಾಗಿ ಇದನ್ನೇ ಪ್ಲಸ್ ಪಾಯಿಂಟ್ ಮಾಡ್ಕೊಂಡಂಥ ಡಿ ಕೆ ಶಿವಕುಮಾರ್ ಮುಂದಿನ ಚುನಾವಣೆ 2028ರ ಚುನಾವಣೆಯ ತಮ್ಮ ಕ್ಷೇತ್ರಗಳಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡಿಸೋ ಭರವಸೆ ಕೊಟ್ಟು ನಿಮ್ಮನ್ನು ಅಲ್ಲಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಮಾಡ್ತೀನಿ, ಈ ಬಾರಿ ನಮಗೆ ಮತ ಕೊಡಿ ಅಂತಂದೇಳಿ ಕೇಳಿದ್ರು. ಅಂದರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಇದರಲ್ಲಿ ಯಾರು ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ಹಾಕಿದ್ದೀವಿ ಅನ್ನೋದು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮನ್ನು ಬಿ ಜೆ ಪಿ ಅವರು ಸಂಪರ್ಕ ಮಾಡಿಲ್ಲ, ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು. ಕಾಂಗ್ರೆಸ್ನಲ್ಲಿ ಹಾಲಿ ಸಿ ಎಮ್ ಮತ್ತು ಮಾಜಿ ಸಿ ಎಮ್ ಇಬ್ಬರು ಸಂಪರ್ಕ ಮಾಡಿದ್ರು, ನಾವು ಓಟ್ ಹಾಕಿದ್ದೀವಿ ಅಂತಂದು ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿಗೆ ಅವರಿಬ್ಬರು ಅಡ್ಡ ಮತದಾನ ಕನ್ಫರ್ಮ್ ಆಯಿತು. ಆದರೆ ಜಿ ಟಿ ದೇವೇಗೌಡರು ನಾನು ಆತ್ಮಸಾಕ್ಷಿಯ ಮತದಾನ ಮಾಡಿದ್ದೀನಿ ಅಂತಂದೇಳಿ ಹೇಳ್ತಾ ಇದ್ದಾರೆ. ಇವರು ಆತ್ಮಸಾಕ್ಷಿ ಮತದಾನ ಮಾಡಿರೋದು ತಮ್ಮ ಪಕ್ಷ ಜೆ ಡಿ ಎಸ್ಗೋ ಅಥವಾ ಕಾಂಗ್ರೆಸ್ಗೋ ಅನ್ನೋದೊಂದು ಅನುಮಾನ ಇದೆ. ಈ ಮಟ್ಟಿಗೆ ಅಂದರೆ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ 3 ಜನಕ್ಕೆ ಮಾತಾಡಿರೋದ್ರಿಂದ ಸಹಜವಾಗಿ ಅಡ್ಡ ಮತದಾನ ಈ 3 ಜನ ಮಾಡಿದರೆ ಮುಂದಿನ 28ರ ಚುನಾವಣೆಗೆ ಇವರು ಕಾಂಗ್ರೆಸ್ಗೆ ಸೇರೋದು ಸ್ಪಷ್ಟವಾಗುತ್ತೆ ಅನ್ನೋದು ಈ ಮುನ್ಸೂಚನೆ. ಲಕ್ಷ್ಮಿ, ಧನ್ಯವಾದ ಪವನ್ ನಿಮ್ಮೆಲ್ಲ ಮಾಹಿತಿಗಾಗಿ.